ಕೆಂಪೇಗೌಡರ ಆಶಯಗಳನ್ನು ಅದು ಮಣ್ಣುಪಾಲು ಮಾಡಿ ಅವರ ಆಶಯಗಳಿಗೆ ಬೆಂಕಿಯನ್ನು ಹಚ್ಚಿ ಇವತ್ತು ಬೆಂಗಳೂರನ್ನು ವಿಭಜನೆ ಮಾಡುವಂಥದ್ರ ಮೂಲಕ ಕೆಂಪೇಗೌಡರ ಆತ್ಮಕ್ಕೆ ಶಾಂತಿ ಇಲ್ಲದಿರೋ ರೀತಿಯಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವ ಸರ್ಕಾರ ಮಾಡಕ್ಕೆ ಹೊರಟಿರುವಂಥ ಒಂದು ವಿಷಯ. ಇದರಿಂದ ನೀವು ಸಾಮಾಜಿಕ ಅಸಮತೋಲನ ಆಗುತ್ತೆ, ಹಾಗೆ ಉದ್ಯೋಗ ಅಸಮತೋಲನ ಆಗುತ್ತೆ, ಹಾಗೆ ಎಲ್ಲದಕ್ಕಿಂತಲೂ ಆರ್ಥಿಕ ಅಸಮತೋಲನ ಆಗುತ್ತೆ. ದುರಂತ ಅಂದರೆ ಇವರು ವಿಧೇಯಕವನ್ನು ಮಂಡಿಸ್ತೀವಿ ಅಂತೇಳಿ ರಾಜ್ಯ ಸರ್ಕಾರದ ಸರ್ಕಾರಿ ಆದೇಶವನ್ನು ಗೆಜೆಟ್ ನೋಟಿಫಿಕೇಷನನ್ನು ಏನು ಮಾಡಿದ್ದಾರೆ ಅದನ್ನು ನೋಡಿದ ತಕ್ಷಣ ಬೇರೆ ಬೇರೆ ಸಣ್ಣ ಸಣ್ಣ ಕಾರಣಗಳಿಗೆಲ್ಲ ಬೀದಿಗೆ ಬರುವಂಥ ಕನ್ನಡ ಪರ ಹೋರಾಟಗಾರರು ಯಾತಕ್ಕೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋ ಹೆಸರಿನಲ್ಲಿ 5 ಭಾಗಗಳನ್ನಾಗಿ ಮಾಡಿ ತಮ್ಮ ಅಕ್ರಮ ಆಸ್ತಿಗಳನ್ನೆಲ್ಲ ಸಕ್ರಮಗೊಳಿಸ್ಕೊಂಡು 1ಕ್ಕೆ 20 ಪಟ್ಟು ಹೆಚ್ಚು ಹಣ ಬರೋ ರೀತಿಯಲ್ಲಿ ಒಂದು ಸಂಚನ ರೂಪಿಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ವಿಧಾನಸೌಧದ ಕಲಾಪದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಂಬ ಹೊಸ ವಿಧೇಯಕವನ್ನು ಪಾಸ್ ಮಾಡಲು ಸಜ್ಜಾಗಿದೆ. ಈ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಗ್ಗೆ, ಅದರ ವಿಧೇಯಕದ ಆಗು ಹೋಗುಗಳ ಬಗ್ಗೆ, ತೊಂದರೆ ಅನಾನುಕೂಲಗಳ ಬಗ್ಗೆ, ಯಾರಿಗೆ ನಷ್ಟ ಯಾರಿಗೆ ಲಾಭ, ಇದೆಲ್ಲದರ ಬಗ್ಗೆ ವೀಕ್ಷಕರಿಗೆ ತಿಳಿಸಲು ಇವತ್ತು ನಮ್ಮೊಂದಿಗೆ ಶ್ರೀಯುತ NR ರಮೇಶ್, ಅಧ್ಯಕ್ಷರು ಭ್ರಷ್ಟಾಚಾರ ವಿರೋಧಿ ವೇದಿಕೆ ಬೆಂಗಳೂರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಧಾನಸಭೆಯಲ್ಲಿ ನಡೀತಿರೋ ಅಧಿವೇಶನದಲ್ಲಿ ವಿಶೇಷವಾಗಿ ವಿಧೇಯಕವನ್ನು ತರಲು ರಾಜ್ಯ ಸರ್ಕಾರ ಪ್ಲ್ಯಾನ್ ಮಾಡಿಕೊಂಡಿದೆ. ಇದು ಇನ್ನೂ ಪಾಸ್ ಆಗಬೇಕು. ಆದರೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನು, ಇದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ಸವಿಸ್ತಾರವಾಗಿ ಹೇಳಬೇಕು. ಇದರ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀವು ನೀಡಬೇಕು. ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ರಾಜ್ಯ ಸರ್ಕಾರ ಹೊರಟಿದೆ. ಇದಕ್ಕೆ ಸಂಬಂಧಪಟ್ಟ ಹಲವಾರು ಕಾರಣಗಳಿದೆ ಇದರ ಹಿಂದೆ. ಮೊದಲನೇದಾಗಿ BBMP ಚುನಾವಣೆಯನ್ನು ಶತಾಯಗತಾಯ ಮುಂದಕ್ಕೆ ಹಾಕಬೇಕು ಅನ್ನೋ ಒಂದು ಉದ್ದೇಶ. ಯಾಕೆ ಅಂತಂದರೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ನಂಬಿಕೊಂಡು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೊರಟಿದ್ರು. ಅದಕ್ಕೆ ಬೆಂಗಳೂರಿನ 5 ಲೋಕಸಭಾ ಕ್ಷೇತ್ರದ ಮತದಾರರು ತಣ್ಣೀರು ಎರಚಿದ್ದಾರೆ. ಚಿಕ್ಕಬಳ್ಳಾಪುರ ಸೇರಿದಾಗೆ, ಯಾಕಂದರೆ ಚಿಕ್ಕಬಳ್ಳಾಪುರ ಕಡೆ ಬೆಂಗಳೂರಿಗೆ ಯಾಕೆ ಸೇರುತ್ತೆ ಅಂತಂದರೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರೋದು. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಕೇಂದ್ರ ಮತ್ತು ಉತ್ತರ ಲೋಕಸಭಾ ಕ್ಷೇತ್ರಗಳು 5 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದ ಜಯವನ್ನು ದಾಖಲಿಸಿದ್ರಿಂದ ಒಂದು ವಿಷಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಾಗಿರ್ತಕ್ಕಂಥದ್ದು, ಗ್ಯಾರಂಟಿ ಯೋಜನೆಗಳು ಬೆಂಗಳೂರು ಮಹಾನಗರದಲ್ಲಿ ಯಾವುದೇ ಪರಿಣಾಮ ಬೀರಲ್ಲ ಅನ್ನೋ ಒಂದು ಸತ್ಯ. ಅದರ ಜೊತೆಗೇ ಅನಿವಾರ್ಯವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸರಿದೂಗಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆಯಲ್ಲಿ ಈಗಾಗಲೇ 11 ತಿಂಗಳ ಅವಧಿಯಲ್ಲಿ ಅವರು ತಲಾ 38,310 ರೂಪಾಯಿಯಷ್ಟು ಸಾಲವನ್ನು ಪ್ರತಿಯೊಬ್ಬ ಕನ್ನಡಿಗರ ತಲೆಯ ಮೇಲೆ 6,78,00,000 ಜನರ ತಲೆಯ ಮೇಲೆ ಹೊರಿಸಿರೋವಂಥ ಈ ಸಂದರ್ಭದಲ್ಲಿ ಈಗ ಅಭಿವೃದ್ಧಿ ಕಾರ್ಯಗಳಿಗೆ ನಯಾ ಪೈಸೆನೂ ಇಲ್ಲದೆ ಇರತಕ್ಕಂಥ ಅವರ ಖಜಾನೆ ಬರಿದಾಗಿರುವಂಥ ಕಾರಣ ಇವತ್ತು ಹಾಲಿನ ದರ, ನೀರಿನ ದರ, ಪೆಟ್ರೋಲ್ ದರ, ಮದ್ಯದ ದರ, ಈ ರೀತಿ ವಿದ್ಯುತ್ ಶಕ್ತಿಯ ದರ, ಬಸ್ಗಳ ದರ, ಈ ರೀತಿಯ ಇದು ದರವನ್ನು ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಜನರ ಮೇಲೆ ಹೇರೋದ್ರ ಮೂಲಕ ಸರ್ಕಾರದ ಸ್ವಲ್ಪ ಖಜಾನೆಯನ್ನು ತುಂಬಿಸ್ಕೊಳ್ಳೋವಂಥ ವ್ಯರ್ಥ ಪ್ರಯತ್ನವನ್ನು ಅವ್ರು ಮಾಡ್ತಾಯಿದ್ದಾರೆ. ಅದು ಒಂದು ಕಾರಣ. ಇಂಥ ಸಂದರ್ಭದಲ್ಲಿ BBMP ಚುನಾವಣೆ ನಡೆದಾಗ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಜಾತ್ಯತೀತ ಜನತಾದಳ ಕೂಡ ಸೇರಿಕೊಂಡಿರೋದ್ರಿಂದ ಅವರು 40-50 ಸ್ಥಾನ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸತ್ಯ ಅವರು ಕಂಡುಕೊಂಡ್ರ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಹೇಗಾದರೂ ಮಾಡಿ ಇವರು ಚುನಾವಣೆಯನ್ನು ಮುಂದಕ್ಕೆ ಹಾಕಬೇಕು. ಯಾಕೆ ಅಂತಂದರೆ ಈಗಾಗಲೇ ನಾನು ಸೇರಿದಾಗೆ 3 ಚುನಾವಣೆಗೆ ಸಂಬಂಧಪಟ್ಟ ರಿಟ್ ಅರ್ಜಿಗಳು ಹೈಕೋರ್ಟ್ನಲ್ಲಿ ಈಗ ಇರೋದರಿಂದ ಯಾವುದೇ ಸಂದರ್ಭದಲ್ಲಿ 2015ರಲ್ಲಿ ಆದೇಶ ಕೊಟ್ಟಾಗೆ ಕ್ಷಣ ಮಾತ್ರದಲ್ಲಿ ನ್ಯಾಯಾಲಯದ ಆದೇಶ ಬರ್ಬೋದು. ಅದಕ್ಕೆ ಇವರು ತಯಾರಾಗಿರಲಿಕ್ಕೆ ಅಂಥೇಳಿ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋ ಹೆಸರಿನಲ್ಲಿ ಇಟ್ಕೊಂಡು ಚುನಾವಣೆ ಮುಂದೂಡುವಂಥ ಅಂತರ ಅಂತ ಒಂದು ಮೊದಲನೇದು. ಎರಡನೇದು, ಯಾವ ಇವತ್ತು BBMP 804 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡ್ಕೊಂಡಿದೆ, ಆ 804 ಚದರ ಕಿಲೋಮೀಟರ್ ವ್ಯಾಪ್ತಿಯ ಗಡಿ ಪ್ರದೇಶ ಏನಿದೆ, ಆ ಗಡಿ ಪ್ರದೇಶದಿಂದ 25-30 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ತಮ್ಮ ಅಕ್ರಮ ಆಸ್ತಿಗಳನ್ನು, ಬೇನಾಮಿ ಆಸ್ತಿಗಳನ್ನು ಮಾಡಿಟ್ಕೊಂಡಿರ್ತಕ್ಕಂಥ ಪಕ್ಷಾತೀತ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಈ ಜಾಗಕ್ಕೆ 1ಕ್ಕೆ 10, 15, 20 ಪಟ್ಟು ಹೆಚ್ಚು ಬೆಲೆ ಬರಲಿ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಕೂಡ ಇವತ್ತು ನೀವು ಇವ್ರು ಮಾಡ್ತಾ ಇರೋಂಥದ್ದು. ಬೇಕಾದ್ರೆ ನಾನು ಇದಕ್ಕೆ ಸಂಬಂಧಪಟ್ಟಾಗೆ ಬಹುತೇಕ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಬೆಂಗಳೂರಿನ ಈಗಿನ ಗಡಿ ಪ್ರದೇಶದ BBMPಯ ಗಡಿ ಪ್ರದೇಶದ ಸುಮಾರು 25-30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರ್ಯಾರು ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಅನ್ನೋ ದಾಖಲೆಗಳು ಕೂಡ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಸಿದ್ಧನಾಗಿದ್ದೀನಿ. ಹಾಗೆ ಸಾಧ್ಯ ಆದರೆ ಆ ರಾಜಕಾರಣಿಗಳು ಅಧಿಕಾರಿಗಳನ್ನ ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆಗೆ ನಾನು ಆಹ್ವಾನ ಮಾಡಿ ದಾಖಲೆಗಳಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರಂತ ಒಂದು ಸವಾಲನ್ನು ಕೂಡ ಹಾಕೋಕ್ಕೆ ಇಷ್ಟಪಡ್ತೀನಿ. ಇದು ಎರಡನೇ ಅತ್ಯಂತ ಪ್ರಮುಖ ಕಾರಣ. ಮೂರನೇದು, ಇಲ್ಲಿ ಈಗಿನ BBMPಯ ವ್ಯಾಪ್ತಿ ಏನಿದೆ, ಈ BBMP ವ್ಯಾಪ್ತಿಯಲ್ಲಿ ತಾವು ಏನು ಮಾಡಿದ್ರೂ ಕೂಡ
ನಾವು BBMPಯನ್ನು ತಮ್ಮ ಕೈಗೆ ತೊಗೊಳಕ್ಕೆ, ತಮ್ಮ ತೆಕ್ಕೆಗೆ ತೊಗೊಳಕ್ಕೆ ಸಾಧ್ಯನೇ ಆಗಲ್ಲ ಅನ್ನೋ ಒಂದು ಸತ್ಯ ಅವ್ರು ಮನಗಂಡಿರೋದ್ರ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶಗಳಲ್ಲಿ ಆ ಭಾಗವನ್ನು ಸೇರಿಸಿ, ಹಾಗಾದರೂ ಕೂಡ ನಾವೇನಾದರೂ ಪಾಲಿಕೆಯನ್ನು ಹಿಡಿಬೋದಾ ಅನ್ನೋ ಇನ್ನೊಂದು ವ್ಯರ್ಥವಾದಂಥ ಒಂದು ಪ್ರಯತ್ನ, ಆಲೋಚನೆಯಿಂದ ಈ ಒಂದು ಕೆಲಸಕ್ಕೆ ಅವ್ರು ಕೈ ಹಾಕಿರೋವಂಥದ್ದು. ಆದರೆ ನಿಜಕ್ಕೂ ಸತ್ಯವಾದ ವಿಷಯ ಏನಂತಂದರೆ, ಈ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡಿಕೊಂಡಿರ್ತಕ್ಕಂಥ ಬೇನಾಮಿ ಆಸ್ತಿಗಳು ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿ, ಅದನ್ನು ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯ ವ್ಯಾಪ್ತಿಯೊಳಗೆ ತಗೊಂಬಂದು, ನೀವು ಇವಾಗ ನೋಡಿದಾಗ ಇವತ್ತು ವಿಧೇಯಕದ ಪ್ರತಿಯನ್ನು ನೀವು ನೋಡಿದ್ರೆ ಯಾವ್ಯಾವ ಪ್ರದೇಶಗಳು ಸೇರ್ಕೊಳ್ತಾ ಇದೆ ಅಂತ ನೋಡಿದಾಗ ಸಹಜವಾಗಿ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಪುಣ್ಯಾತ್ಮರು ಇಲ್ಲಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸಾವಿರಾರು ಎಕರೆ, 1-2 ಎಕರೆ, ಸಾವಿರಾರು ಎಕರೆ, ಕನಿಷ್ಠ ನನ್ನ ಹತ್ರ ಇರುವಂಥ ದಾಖಲೆಗಳೇ ಸುಮಾರು 5,500-6 ಸಾವಿರ ಎಕರೆಗಳಷ್ಟು ಪ್ರದೇಶವನ್ನು ಬೇನಾಮಿ ಆಸ್ತಿಗಳಾಗಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡಿಟ್ಕೊಂಡಿರ್ತಕ್ಕಂಥದ್ದು. ಉದಾಹರಣೆಗೆ ಯಾವ ಈ ಒಂದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯನ್ನು ರಚನೆ ಮಾಡಲಿಕ್ಕೆ ಅಥವಾ BBMPಯನ್ನು ವಿಭಜನೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿತು, ಆ ರಚನೆ ಮಾಡುವಂಥ ಸಮಿತಿಯಲ್ಲಿ ಪ್ರಮುಖರಾಗಿರ್ತಕ್ಕಂಥ ಸಿದ್ದಯ್ಯನವರು ಸ್ವತಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಕಳೆದ ಸಾರಿ ಅವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಂಥವರು. ಅವ್ರಿಗವರೇ ತಾವು ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ಕೊಳ್ತಾರೆ, ಆದರೆ ಅತ್ಯಂತ ಭ್ರಷ್ಟನಾದಂಥ ಒಬ್ಬ IAS ಅಧಿಕಾರಿ. ಅವ್ರದ್ದೇ ಬೇನಾಮಿ ಆಸ್ತಿ ಕೂಡ ಇದೇ ವ್ಯಾಪ್ತಿಯಲ್ಲಿ ಬರ್ತದೆ, 100 ಎಕರೆಗಳಷ್ಟು ಜಾಗ. BS ಪಾಟೀಲರು ಪ್ರಮುಖರಾಗಿರ್ತಕ್ಕಂಥ ಈ ಸಮಿತಿಯಲ್ಲಿ ಅವ್ರಿಗೂ ಬೆಂಗಳೂರಿಗೂ ಸಂಬಂಧನೇ ಇಲ್ಲ. ಚಂದರ್ ಅಂತ ಅಂದ್ಬಿಟ್ಟು ಕನ್ನಡಿಗರೇ ಅಲ್ಲ. ಈ ರೀತಿಯ 3 ಜನ ಬೇರೆ ಬೇರೆ ಅವರ ಸ್ವಾರ್ಥಕ್ಕೋಸ್ಕರ ಬೆಂಗಳೂರಿನ ವಿಭಜನೆ ಮಾಡುವಂಥ ಸಮಿತಿಯ ನೇತೃತ್ವನ ವಹಿಸಿ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಅವೈಜ್ಞಾನಿಕವಾದಂಥ ವರದಿಯನ್ನು ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಬೆಂಗಳೂರನ್ನು ವಿಭಜನೆ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ದುರಂತ ಅಂತಂದರೆ, ಯಾವ ಕೆಂಪೇಗೌಡರು ಅತ್ಯಂತ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು 1537ರಲ್ಲಿ ಬೆಂಗಳೂರು ಮಹಾನಗರವನ್ನು, ಬೆಂದಕಾಳೂರನ್ನು ನಿರ್ಮಾಣ ಮಾಡಿದ್ರು, ಅದರ ಹಿಂದೆ ಇರತಕ್ಕಂಥ ಶ್ರಮ, ತ್ಯಾಗ, ಬಲಿದಾನದ ಸ್ವಲ್ಪ ಕೂಡ ಅರಿವು ಇಲ್ಲದೆ ಈ ಸಿದ್ದರಾಮಯ್ಯನವರು ಕಳೆದ ಬಾರಿ ಕೂಡ 3 ಭಾಗವನ್ನು ಬೆಂಗಳೂರನ್ನ ಮಾಡೋಕ್ಕೆ ಹೊರಟಿದ್ರು. ಇವತ್ತು ಈ 5 ಭಾಗವನ್ನು 10 ಭಾಗವನ್ನು, ಯಾಕಂದರೆ ತಲಾ 10 ಲಕ್ಷ ಮೀರದಂತೆ ಪಾಲಿಕೆಯನ್ನು ಅಂತಂದಾಗ ಇವತ್ತು ಬೆಂಗಳೂರಿನ ಜನಸಂಖ್ಯೆ 1,40,00,000 ಆಗಿದೆ, ಮತದಾರ ಸಂಖ್ಯೆ 97 ಲಕ್ಷ ಆಗಿದೆ. ಅಲ್ಲಿಗೆ 10 ಮಹಾನಗರ ಪಾಲಿಕೆ ಮಾಡ್ತಾರೆ, ಅಥವಾ ಅವರೇ ಹೇಳ್ಕೊಂಡಂಗೆ 5 ಪಾಲಿಕೆ ಮಾಡೋದಾದರೂ ಕೂಡ ಅದರ ಪರಿಣಾಮಗಳು ಏನೇನಾಗುತ್ತೆ ಅನ್ನೋ ಒಂದು ಯಾವುದೇ ಅರಿವೇ ಇಲ್ಲದೆ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಥರ ಬೆಂಗಳೂರು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ, ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಪೌರಾಣಿಕ ಹಿನ್ನೆಲೆ ಇರ್ತಕ್ಕಂಥ ನಗರಗಳಿದೆ. ಕಾಶಿ, ವಾರಣಾಸಿ ಅಂತ, ದೆಹಲಿ, ಇಂದ್ರಪ್ರಸ್ಥ ಅಂತ ಏನು ಕರಿತಾರೆ, ಆ ಥರ ನಗರಗಳಿರ್ಬೋದು. ಆದರೆ ಒಬ್ಬನೇ ಒಬ್ಬ ಮಹಾನ್ ಪುರುಷನಿಂದ ನಿರ್ಮಾಣ ಆಗಿರ್ತಕ್ಕಂಥ ಏಷ್ಯಾದ ಏಕೈಕ ಮಹಾನಗರ ಅಂದರೆ ಅದು ಬೆಂಗಳೂರು ಮಹಾನಗರ. ಹಲವಾರು ಕನಸುಗಳನ್ನು ಹೊತ್ಕೊಂಡು ಅವರು ಹೊತ್ಕೊಂಡಿದ್ದಂಥ ಕನಸಿಗೆ ಜಕರಾಯರು ಅದಕ್ಕೆ ನೀರೆರೆದು, ಜಕರಾಯರು ತಮ್ಮ ಸಹೋದರ ಅಚ್ಯುತರಾಯರ ಮೂಲಕ 1534ರಲ್ಲಿ ಯಾವ 12 ಹೋಬಳಿಗಳನ್ನು ಜಾಹೀರಾಗಿ ಕೊಡಿಸಿದ್ರು. ನಾನು ಹೇಳ್ತಾ ಇರೋವಂಥದ್ದು ಮಾತುಗಳಲ್ಲ, ಇದು ನಿಮಗೆ ತಾಳೆಗರಿಗಳಲ್ಲಿ ಇವತ್ತು ಕೂಡ ಅಲ್ಲಿ ಬರೆದಿರ್ತಕ್ಕಂಥ 1534ರ ತಾಳೆಗರಿ ಶಾಸನಗಳು ಇವತ್ತು ಆನೆಗೊಂದಿಯಲ್ಲಿದೆ, ನಮ್ಮ ಪುರಾತತ್ವ ಇಲಾಖೆಯಲ್ಲೂ ಕೂಡ ಇದೆ. ಇವತ್ತಿನ ಉತ್ತರಹಳ್ಳಿ, ಕುಂಬಳಗೋಡು, ಕೆಂಗೇರಿ, ಬೇಗೂರು, ವರ್ತೂರು, ಹೊಸಕೋಟೆ, ನೆಲಮಂಗಲ ಈ ರೀತಿಯ ಎಲ್ಲ 12 ಹೋಬಳಿಗಳನ್ನು ಅವರು ಜಾಹೀರಾಗಿ ಕೊಟ್ಟು 50,000 ಪಗೋಡಗಳನ್ನು, ಆಗ ಪಗೋಡ ಅನ್ನೋ ನಾಣ್ಯಗಳ ಟಂಕಿಸ್ತಾ ಇದ್ದಂಥ ಪದ್ಧತಿ ಜಾರಿಲಿತ್ತು, 50,000 ಪಗೋಡಗಳನ್ನು ಕೊಟ್ಟು ಬೆಂಗಳೂರು ಮಹಾನಗರದ ನಿರ್ಮಾಣಕ್ಕೆ ಅಂತ ಹೇಳಿ ಅವರಿಗೆ ಒಂದು ಅವರ ಭರವಸೆಯನ್ನು ಕೊಟ್ಟು ಮತ್ತು ಅವರ ಹುಮ್ಮಸ್ಸನ್ನು ತುಂಬಿಸಿ ಅವರು ಕಳಿಸ್ತಾರೆ. ಅದ್ರ ಜೊತೆಗೆ ಇಲ್ಲಿದ್ದಂಥ ಸುಮಾರು 3,500 ಗ್ರಾಮಗಳಿಂದ ಸಂಗ್ರಹ ಆಗುವಂಥ ತೆರಿಗೆ ಏನಿತ್ತು, ವ್ಯವಸಾಯ ತೆರಿಗೆ, ಅದನ್ನು ಸಂಗ್ರಹ ಮಾಡಿಕೊಂಡು ನಗರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಅಂಶ ಕೂಡ ತಾಳೆಗರಿಯ ಶಾಸನದಲ್ಲಿದೆ. ಆ ಒಂದು ಗುರಿ ಇಟ್ಕೊಂಡು ಅವರು ಬಂದಂಥ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ 9 ಚದರ ಕಿಲೋಮೀಟರ್ ವ್ಯಾಪ್ತಿಯ ಒಂದು ಬೆಂಗಳೂರು ಮಹಾನಗರವನ್ನು 53 ಪೇಟೆಗಳನ್ನು ಒಳಗೊಂಡಂಥ ಪ್ರತ್ಯೇಕವಾದಂಥ ಕಸುಬುದಾರರಿಗೆ ಪ್ರತ್ಯೇಕವಾದಂಥ ಪೇಟೆ, ಅಕ್ಕಿಪೇಟೆ, ರಾಗಿಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ಕುಂಬಾರಪೇಟೆ ಅಂತ ಏನು ಉಪಾರಪೇಟೆ ಅಂತ 53 ಪೇಟೆಗಳನ್ನು ನಿರ್ಮಾಣ ಮಾಡಿದಂಥ ಮೊಟ್ಟ ಮೊದಲ ಏಷ್ಯಾದ ನಗರ ಅಂತ ಹೇಳಿ, ಸಮುದ್ರದ ಮಟ್ಟಕ್ಕಿಂತಲೂ 3,000 ಅಡಿಗಳ ಎತ್ತರದಲ್ಲಿ ಎಲ್ಲ ರೀತಿಯ ಪ್ರಾಕೃತಿಕ ವಿಕೋಪಗಳಿಂದ ಮುಕ್ತವಾದಂಥ ಒಂದು ಮಹಾನಗರವನ್ನು ನಿರ್ಮಾಣ ಮಾಡ್ತಾರೆ. ಇತ್ತೀಚೆಗೆ ನಮಗೆ ಮಳೆ ಬಂದಾಗ ನೀರು ಉಕ್ಕೋದು, ಪ್ರವಾಹದ ಪರಿಸ್ಥಿತಿ, ಅದು ನಾವು ಮಾಡ್ಕೊಂಡಿರ್ತಕ್ಕಂಥ ಅವ್ಯವಸ್ಥಿತವಾದ ಅವೈಜ್ಞಾನಿಕವಾದಂಥ ಒಂದು ಒಳಚರಂಡಿ ವ್ಯವಸ್ಥೆ ಕಾರಣ. ಅದು ಬಿಟ್ಟರೆ ಕೆಂಪೇಗೌಡರು ಅತ್ಯಂತ ವೈಜ್ಞಾನಿಕವಾಗಿ ನಗರ ನಿರ್ಮಾಣ ಮಾಡಿದರು. ಅವರ ಆಶಯಕ್ಕೆ ತಕ್ಕನಂಗೆ ಸರ್ಕಾರ ನಡ್ಕೊಳ್ಳೋದಾದರೆ ಈ 12 ಹೋಬಳಿಗಳ ವ್ಯಾಪ್ತಿಗೆ, ಇವತ್ತು ಆ 12 ಹೋಬಳಿಗಳ ವ್ಯಾಪ್ತಿಯ ಕೇವಲ 60ರಷ್ಟು 65ರಷ್ಟು 3/2 ಭಾಗದಷ್ಟು
ಭಾಗದಷ್ಟು ಮಾತ್ರ ಬೆಂಗಳೂರು ಮಹಾನಗರ ಬೆಳೆದಿರುವಂಥದ್ದು. ಉಳಿದ 1/3 ಭಾಗದಷ್ಟು ಬೆಂಗಳೂರು ಮಹಾನಗರನ ಬೆಳೀಲಿಕ್ಕೆ, ವೈಜ್ಞಾನಿಕವಾಗಿ ಕಟ್ಟಲಿಕ್ಕೆ ಅದಕ್ಕೆ ಪೂರಕವಾದಂಥ ಯೋಜನೆಗಳನ್ನು ರೂಪಿಸಬೇಕಾಗಿತ್ತೆ ಹೊರತು ಈ ರೀತಿಯ ಕೆಂಪೇಗೌಡರ ಆಶಯಗಳನ್ನು ಅದು ಮಣ್ಣುಪಾಲು ಮಾಡಿ ಅವರ ಆಶಯಗಳಿಗೆ ಬೆಂಕಿಯನ್ನು ಹಚ್ಚಿ ಇವತ್ತು ಬೆಂಗಳೂರನ್ನು ವಿಭಜನೆ ಮಾಡುವಂಥದ್ರ ಮೂಲಕ ಕೆಂಪೇಗೌಡರ ಆತ್ಮಕ್ಕೆ ಶಾಂತಿ ಇಲ್ಲದಿರೋ ರೀತಿಯಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವ ಸರ್ಕಾರ ಮಾಡಕ್ಕೆ ಕೊಟ್ಟಿರುವಂಥ ಒಂದು ವಿಷಯ. ಯಾವ ಉದ್ದೇಶ? ಇವ್ರು ಹೇಳ್ತಾರೆ 3-4 ವಿಷಯ: ಬಡತನ ನಿವಾರಣೆ, ಸಂಚಾರ ವ್ಯವಸ್ಥೆ ಮತ್ತು ಅಭಿವೃದ್ಧಿ ಕಾರ್ಯಗಳ ವೇಗ ಹೆಚ್ಚಿಸುವಂಥದ್ದು. ಇದೆಲ್ಲದಕ್ಕಿಂತಲೂ ಪ್ರಮುಖವಾಗಿ ಅವ್ರು ಹೇಳುವಂಥದ್ದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಅಂತ ಹೇಳ್ತಾರೆ. ಈ 4 ವಿಷಯಗಳು ನಾನು ಕೇಳುವಂಥ ಒಂದು ಪ್ರಶ್ನೆಗೆ ಅವ್ರು ಹೇಳುವಂಥದ್ದು, ಅವ್ರು ಹೇಳಬೇಕಾದಂಥ ವಿಷಯ ಏನು ಅಂತಂದರೆ, ಮೊದಲನೇದಾಗಿ ಬೆಂಗಳೂರು ಮಹಾನಗರಕ್ಕೆ 2.5 ಪಟ್ಟು ದೊಡ್ಡದು ದೆಹಲಿ ಮಹಾನಗರ ಪಾಲಿಕೆ. ವಿಸ್ತೀರ್ಣದಲ್ಲಿ ಭೌಗೋಳಿಕವಾಗಿ 1.25 ಪಟ್ಟು ವಿಸ್ತೀರ್ಣ ಜಾಸ್ತಿ ಆಗುತ್ತೆ. ಜನಸಂಖ್ಯೆ ಆಧಾರದಲ್ಲಿ ಅಷ್ಟಿರುತ್ತೆ. ಬೆಂಗಳೂರಿನ ಮಹಾನಗರದ ಜನಸಂಖ್ಯೆ 1,40,00,000 ಇದ್ದರೆ ದೆಹಲಿಯ ಇದು ಜನಸಂಖ್ಯೆ 3 ಕೋಟಿ ಇದೆ. ಅಲ್ಲಿನ ಮತದಾರರ ಸಂಖ್ಯೆ 2 ಕೋಟಿ ಅಷ್ಟಿದೆ. 7 ವಲಯಗಳನ್ನು ಒಳ್ಕೊಂಡಿರ್ತಕ್ಕಂಥ 1377.3 ಚದರ ಕಿಲೋಮೀಟರ್ ವ್ಯಾಪ್ತಿಯ ದೆಹಲಿ ಮಹಾನಗರ 3 ಭಾಗವನ್ನಾಗಿ ನಮ್ಮದೇ ಪಕ್ಷ ಬೇರೆ ಬೇರೆ ಕಾರಣಗಳನ್ನಿಟ್ಕೊಂಡು ಉತ್ತರ, ಪಶ್ಚಿಮ ಮತ್ತು ಉತ್ತರ, ಪೂರ್ವ ಮತ್ತು ದಕ್ಷಿಣ ದೆಹಲಿ ಪಾಲಿಕೆಗಳಂತ ಹೇಳಿ 3 ಭಾಗ ಮಾಡ್ತು. ಅದರಲ್ಲಿ ಪೂರ್ವ ದೆಹಲಿ ಮಹಾನಗರ ಪಾಲಿಕೆ ಅತ್ಯಂತ ಶ್ರೀಮಂತ ಪಾಲಿಕೆ ಆಯಿತು. ದಕ್ಷಿಣ ದೆಹಲಿ ಮಹಾನಗರ ಪಾಲಿಕೆ ಅತ್ಯಂತ ಕಡು ಬಡತನದ ಪಾಲಿಕೆ ಆಯಿತು. ಅದರಿಂದ ಆರ್ಥಿಕ ಅಸಮತೋಲನ ಜಾಸ್ತಿ ಆಯಿತು, ಎಕನಾಮಿಕಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಯಿತು. ಅದರ ಪರಿಣಾಮ 3ನೇ ಅವಧಿಯಷ್ಟರೊಳಗೆ ಸಾಕಾಗೋಯ್ತು. ರಿಯಲ್ ಎಸ್ಟೇಟ್ ಒಂದು ಭಾಗದಲ್ಲಿ ವೇಗವಾಗಿ ಬೆಳೆದಿದ್ರೆ, ಸ್ಟಾರ್ಟಪ್ಸ್ಗಳು ಒಂದು ಭಾಗದಲ್ಲಿ ವೇಗವಾಗಿ ಬೆಳೆದ್ರೆ, ದಕ್ಷಿಣ ದೆಹಲಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಏನೂ ಅಭಿವೃದ್ಧಿ ಆಗದೆ ಅದು ಹಿಂದುಳಿತಾ ಹೋಯಿತು ಹೊರತು. ಹಾಗಾಗಿ ಅದನ್ನು ಮತ್ತೆ ಸರಿದೂಗಿಸ್ಬೇಕು ಅಂತೇಳಿ 2022ರಲ್ಲಿ 3 ಮಹಾನಗರ ಪಾಲಿಕೆಗಳನ್ನು ಒಂದು ಮಾಡಿ ಇವತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ಅಂತೇಳಿ, ಇವತ್ತು MCD ಅಂತ ಹೇಳಿ ಮತ್ತೆ ಒಂದನ್ನು ಮಾಡಿದಂಥ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇರುವಂಥ ಸಂದರ್ಭದಲ್ಲಿ ಗ್ರೇಟರ್ ಚೆನ್ನೈ, ನಮ್ಮದೇ ಪಕ್ಕದ ನೆರೆ ತಮಿಳುನಾಡಲ್ಲಿ ಇರ್ತಕ್ಕಂಥ ಚೆನ್ನೈ ಮಹಾನಗರದ ಪಾಲಿಕೆ ಗ್ರೇಟರ್ ಚೆನ್ನೈ ಕಾರ್ಪೊರೇಷನು, ಅದು ಸುಮಾರು 430 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಹರಡ್ಕೊಂಡಿರ್ತಕ್ಕಂಥದ್ದು ಕೋರ್ ಚೆನ್ನೈ ಪ್ರದೇಶ. ಅಲ್ಲಿ ದೆಹಲಿಯಲ್ಲಿ ಸುಮಾರು 250 ವಾರ್ಡ್ಗಳಿತ್ತು ಅಂತಂದರೆ ಚೆನ್ನೈನಲ್ಲಿ ಸುಮಾರು 200 ವಾರ್ಡ್ಗಳಿರ್ತಕ್ಕಂಥದ್ದು. 71 ಲಕ್ಷ ಮತದಾರರು ಇರ್ತಕ್ಕಂಥ 1,10,00,000 ಜನಸಂಖ್ಯೆ ಇರ್ತಕ್ಕಂಥ ಗ್ರೇಟರ್ ಚೆನ್ನೈ ಕಾರ್ಪೊರೇಷನು ಒಬ್ಬರೇ ಮಹಾಪೌರ ಇರ್ತಕ್ಕಂಥದ್ದು. ಹಾಗೆ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನು, ಅದು ಕೂಡ 5 ವರ್ಷಗಳ ಆಡಳಿತ ಅವಧಿ ಇರ್ತಕ್ಕಂಥ ಮೇಯರನ್ನು ಹೊಂದಿರತಕ್ಕಂಥ ಒಂದು ಮಹಾನಗರ ಪಾಲಿಕೆ. ಅದು ಕೂಡ ಸುಮಾರು 650 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಹೊಮ್ಮಿಕೊಂಡಿರ್ತಕ್ಕಂಥ ಒಂದು 150 ವಾರ್ಡ್ಗಳನ್ನು ಹೊಂದಿರತಕ್ಕಂಥ ಆ ಒಂದು 79 ಲಕ್ಷ ಮತದಾರರು, 1,05,00,000 ಜನಸಂಖ್ಯೆ ಇರ್ತಕ್ಕಂಥ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ನು, GHMC ಅಂತ ಅದನ್ನು ಕರೀತಾರೆ. ಈ ರೀತಿ ನಮ್ಮ ಸುತ್ತಮುತ್ತಲು ಇರುವಂಥ ದೊಡ್ಡ ದೊಡ್ಡ ಬೃಹತ್ ನಗರಗಳು ಒಂದೇ ಮಹಾನಗರ ಪಾಲಿಕೆಯನ್ನು ಇಟ್ಕೊಂಡು ಅತ್ಯುತ್ತಮವಾದಂಥ ಆಡಳಿತ ಕೊಡ್ತಾ ಇರೋಂಥ ಈ ಸಂದರ್ಭದಲ್ಲಿ ನೀವು ಆಡಳಿತಾತ್ಮಕವಾಗಿ ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೋದಾಗಿತ್ತು. 8 ಇಲ್ಲ ಅಂದರೆ 10 ಅಥವಾ 12 ವಲಯಗಳನ್ನು ಮಾಡಿಕೊಂಡು ವಲಯಕ್ಕೊಬ್ಬರು ಏನಿವತ್ತು ವಲಯ ಆಯುಕ್ತರು ಅಂತ ಇದ್ದಾರೆ, ಅವರ ಮೂಲಕ ಒಳ್ಳೆಯ ಆಡಳಿತವನ್ನು ಕೊಡುವಂಥ ಕೆಲಸ ಮಾಡ್ಬೋದಾಗಿತ್ತು. ಎಲ್ಲದಕ್ಕಿಂತಲೂ ಇವತ್ತು BBMP ನಡೀತಾ ಇರ್ತಕ್ಕಂಥ ಈಗ 35% ಅಷ್ಟಿದ್ರೆ ಈ ಹಿಂದೆ 27% ಕಮಿಷನ್ ಇದ್ದಂಥ ಪರಿಸ್ಥಿತಿ ಕಾರ್ಪೊರೇಟ್ರಿಗೆ, ಶಾಸಕರಿಗೆ, ಅದೆಲ್ಲದಕ್ಕಿಂತಲೂ ಇವ್ರದ್ದು ಎಲ್ಲರದು ಒಂದು 6-7% ಹೋದರೆ ಅಧಿಕಾರಿಗಳು ಅಂತ ಏನು ಕೂತ್ಕೊಂಡಿದ್ದಾರೆ 8-12 ಟೇಬಲು, ಅಲ್ಲಿ 20-25% ಅಷ್ಟು ಏನು ಲಂಚ ಕೊಟ್ಟು ಕಾಮಗಾರಿಗೆ ಹಣ ಬಿಡುಗಡೆ ಮಾಡುವಂಥ ಕೆಲಸ ನಡೀತಾ ಇತ್ತು. ಅದನ್ನು ನೀವು ತಪ್ಪಿಸಿದ್ರೆ ಬೆಂಗಳೂರು ಮಹಾನಗರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ಬೋದಾಗಿತ್ತು. ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗಿರೋಂಥದ್ದು BBMP ರಚನೆ ಆದ ನಂತರ 2007ರಲ್ಲಿ ರಚನೆ ಆದ ನಂತರ 2010ರಲ್ಲಿ ಏನು BBMP ಚುನಾವಣೆ ನಡೆದು ಒಂದು ಪಾಲಿಕೆ ಸದಸ್ಯರ ಆಡಳಿತ ಜಾರಿಗೆ ಬಂತು. 2010 ಅನ್ನೋದ್ರಿಂದ 2023-24 ಈ 14 ವರ್ಷಗಳ ಅವಧಿಯಲ್ಲಿ ಕೇವಲ ನೀವು ರಸ್ತೆಗಳ ಅಭಿವೃದ್ಧಿಗೆ ಅಂತ ಮಾತ್ರನೇ ಬಿಡುಗಡೆ ಮಾಡಿರ್ತಕ್ಕಂಥ ಬೇರೆ ಅಭಿವೃದ್ಧಿ ಕಾರ್ಯಗಳಲ್ಲ, ಉದ್ಯಾನವನಗಳ ಅಭಿವೃದ್ಧಿ ಅಲ್ಲ ಅಥವಾ ಬೇರೆ ಇದಲ್ಲ, ಬರೀ ಕೇವಲ ರಸ್ತೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ನೀವು ಮಾಡಿರ್ತಕ್ಕಂಥ ಸುಮಾರು 88,300 ಕೋಟಿ ರೂಪಾಯಿ ಅಷ್ಟು ಹಣ ನೀವು ಬಿಡುಗಡೆ ಮಾಡೋದು. ಎಲ್ಲೋ ಆಯಿತು 88,000 ಕೋಟಿ ರೂಪಾಯಿ? ಸಿದ್ದರಾಮಯ್ಯನವರು ಹೇಳಬೇಕು, ಯಾಕಂದರೆ 5 ವರ್ಷಗಳ ಕಾಲ ನಿರಂತರವಾಗಿ ಅವರು ಅಧಿಕಾರದಲ್ಲಿದ್ದರು. ಅದಾದ ನಂತರ ಇವಾಗಲೂ ಒಂದು ವರ್ಷದಿಂದ ಇವತ್ತು ಇದ್ದಾರೆ. ಎಲ್ಲ ಅಧಿಕಾರಿ ಇಲ್ಲಿ ಆಡಳಿತ ನಡೆಸಿದಂಥ ಎಲ್ಲ ಪಕ್ಷದ ಇವರು ಹೇಳಬೇಕಾಗಿರೋಂಥದ್ದು, ಒಂದು ವೇಳೆ ಈ 88,000 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಸದ್ಬಳಕೆಯಾಗಿ ಮಾಡ್ಕೊಂಡಿದ್ರೆ ಬೆಂಗಳೂರು ಮಹಾನಗರ ಎಲ್ಲೋ ಹೋಗ್ತಾ ಇತ್ತು.
ನೀವು ನಂಬಲಿಕ್ಕಿಲ್ಲ, BBMP ವ್ಯಾಪ್ತಿಯಲ್ಲಿ 13,500 ಕಿಲೋಮೀಟರ್ ವ್ಯಾಪ್ತಿಯ ವಾರ್ಡ್ ರಸ್ತೆಗಳಿದ್ದರೆ 1,980 ಕಿಲೋಮೀಟರ್ ವ್ಯಾಪ್ತಿಯ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳಿದೆ. ಆರ್ಟಿರಿಯಲ್ ಅಂದರೆ ಬಸ್ಗಳು ಸಂಚಾರ ಮಾಡೋ ಮುಖ್ಯ ರಸ್ತೆ, ಸಬ್ ಆರ್ಟಿರಿಯಲ್ ಅಂದರೆ ಬಸ್ಗಳು ಸಂಚಾರ ಮಾಡದೇ ಇರತಕ್ಕಂಥ ಮುಖ್ಯ ರಸ್ತೆ ಅಂತ. ಈ 1,980 ಕಿಲೋಮೀಟರ್ ಉದ್ದದ ಈ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳಿಗೆ ಈ 88,300 ಕೋಟಿ ರೂಪಾಯಿ ಅಷ್ಟು ಹಣದಲ್ಲಿ ಸಂಪೂರ್ಣವಾಗಿ ಚಿನ್ನದ ತಗಡನ್ನೇ ಆ ಪಾದಚಾರಿ ಮಾರ್ಗಗಳಿಗೆ ಹಾಕೋದಕ್ಕೆ ಅವಕಾಶ ಇತ್ತು. ಅಷ್ಟು ಅನುದಾನವನ್ನು ಎತ್ಕೊಂಡೋಗಿ ನೀವು ನೀರಲ್ಲಿ ಸುರಿದಿರೋವಂಥ ಕೆಲಸ ಮಾಡಿರುವಂಥ ಅಧಿಕಾರಿಗಳು, ರಾಜಕಾರಣಿಗಳು ಸೇರಿಕೊಂಡು ಈ ಒಂದು ಇದರಲ್ಲಿ ನೀವು ಮಾಡುವಂಥ ಇವತ್ತೇನು 5 ಪಾಲಿಕೆ ಅಂತಲೇ ಇಟ್ಕೊಂಡ್ರೂ ಕೂಡ ನೀವು ಮಾಡುವಂಥ 5 ಪಾಲಿಕೆಗಳ ಪೈಕಿ ಯಾವ ಪಾಲಿಕೆ ವ್ಯಾಪ್ತಿಗೆ ಈಗಿನ ಮಹದೇವಪುರ ಮತ್ತು ಪೂರ್ವ ವಲಯಗಳು ಬರುತ್ತೆ, ಅದು ಅತ್ಯಂತ ಶ್ರೀಮಂತವಾದಂಥ, ಆರ್ಥಿಕವಾಗಿ ಅತ್ಯಂತ ಶ್ರೀಮಂತವಾದಂಥ ಪಾಲಿಕೆ ಬರುತ್ತೆ. ಯಾಕೆ ಅಂತಂದರೆ ಆ ಒಂದು ಮಹದೇವಪುರ ಮತ್ತು ಪೂರ್ವ ವಲಯ ವ್ಯಾಪ್ತಿಯಲ್ಲಿ BBMPಗೆ ದೊಡ್ಡ ಮಟ್ಟದ ಆದಾಯವನ್ನು ತಂದುಕೊಡುವಂಥ, ಆಸ್ತಿ ತೆರಿಗೆ ರೂಪದಲ್ಲಿ ತಂದುಕೊಡುವಂಥ 3,856 IT ಕಂಪ್ನಿಗಳ ಪೈಕಿ 103 BTಗಳ ಕಂಪ್ನಿ, ಬಯೋಟೆಕ್ನಾಲಜಿ ಕಂಪ್ನಿಗಳ ಪೈಕಿ 3,856 IT ಕಂಪ್ನಿಗಳ ಪೈಕಿ 3,700ಕ್ಕೂ ಅಧಿಕವಾದಂಥ IT ಕಂಪ್ನಿಗಳು ಮತ್ತು 92 BT ಕಂಪ್ನಿಗಳು 103ರಲ್ಲಿ ಅಲ್ಲಿರುವಂಥದ್ದು, 89 ಟೆಕ್ ಪಾರ್ಕ್ಗಳು, 100 ಕೋಟಿ ರೂಪಾಯಿಯಷ್ಟು ಆಸ್ತಿ ತೆರಿಗೆಯನ್ನು ತಂದುಕೊಡೋಂಥ 89 ಟೆಕ್ ಪಾರ್ಕ್ಗಳಿದೆ. ಅದರಲ್ಲಿ 83 ಟೆಕ್ ಪಾರ್ಕ್ಗಳು ಕೇವಲ ಈ 2 ವಲಯಗಳಲ್ಲೇ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಆರ್ಥಿಕವಾಗಿ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಆ ಮಹದೇವಪುರ ಮತ್ತು ಪೂರ್ವ ವಲಯ ಯಾವ ಪಾಲಿಕೆಗೆ ಸೇರುತ್ತೆ, ಅದು ಸಹಜವಾಗಿಯೇ ಅಲ್ಲಿ 3,000-4,000 ಕೋಟಿ ರೂಪಾಯಿಯಷ್ಟು ಆಸ್ತಿ ತೆರಿಗೆ ರೂಪದಲ್ಲಿ ಅವರಿಗೆ ಆದಾಯ ಬರೋಂಥದ್ದು. ಯಾವ ಪಾಲಿಕೆ ನೀವು ಮಾಡೋವಂಥ 5 ಪಾಲಿಕೆಗಳಲ್ಲಿ ಯಾವ ಪಾಲಿಕೆ ವ್ಯಾಪ್ತಿಗೆ ಪಶ್ಚಿಮ ಮತ್ತು ದಾಸರಳ್ಳಿ ವಲಯ ಸೇರುತ್ತೆ, ಅದು ಆರ್ಥಿಕವಾಗಿ ಅತ್ಯಂತ ಕಡು ಬಡತನದ ಪಾಲಿಕೆ ಆಗುತ್ತೆ. ಯಾಕೆಂದರೆ ಅಲ್ಲಿ ಒಂದು ಟೆಕ್ ಪಾರ್ಕ್ ಇಲ್ಲ. ರಾಜರಾಜೇಶ್ವರಿ ನಗರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಗ್ಲೋಬಲ್ ಟೆಕ್ ಪಾರ್ಕ್ ಅನ್ನೋದು ಬಿಟ್ಟರೆ ಪಶ್ಚಿಮ ಮತ್ತು ದಾಸರಳ್ಳಿ ವಲಯದಲ್ಲಿ ಒಂದೇ ಒಂದು ಟೆಕ್ ಪಾರ್ಕ್ ಇಲ್ಲ, ಒಂದು IT ಕಂಪ್ನಿ ಇಲ್ಲ, ಒಂದು BT ಕಂಪ್ನಿ ಇಲ್ಲ, ಒಂದೇ ಒಂದು ಯಾವುದೇ ಸ್ಟಾರ್ಟಪ್ಸ್ಗಳಿಲ್ಲ. ಈ ಥರ ಆದಂಥ ಸಂದರ್ಭದಲ್ಲಿ ಕನ್ನಡಿಗರೇ ಅಧಿಕವಾಗಿ ವಾಸ ಮಾಡ್ತಾ ಇರ್ತಕ್ಕಂಥ ದಾಸರಳ್ಳಿ ಮತ್ತು ಪಶ್ಚಿಮ ವಲಯದ ಮಹಾನಗರ ಪಾಲಿಕೆ ಆರ್ಥಿಕವಾಗಿ ಅತ್ಯಂತ ಕಡು ಬಡತನದ ಪಾಲಿಕೆಯಾಗಿ ಪರಿವರ್ತನೆ ಆಗ್ತದೆ. ಅಲ್ಲಿಗೆ ನೀವು ಮಾಡೋಕ್ಕೆ ಕೊಟ್ಟಿರೋಂಥದ್ದೇನು ಒಂದು, ಇದೆಲ್ಲದಕ್ಕಿಂತಲೂ ಆ ಪಾಲಿಕೆ ಮಹದೇವಪುರ ಮತ್ತು ಪೂರ್ವ ವಲಯ ಸೇರುವಂಥ ಪಾಲಿಕೆ, ಅಥವಾ ಯಲಹಂಕ ವಲಯ ಸೇರುವಂಥ ಪಾಲಿಕೆ, ಅಥವಾ ಬೊಮ್ಮನಹಳ್ಳಿ ವಲಯ ಸೇರುವಂಥ ಪಾಲಿಕೆ, ರಿಯಲ್ ಎಸ್ಟೇಟ್ನಲ್ಲಿ ನೆಲದ ಬೆಲೆ 1ಕ್ಕೆ 10 ಪಟ್ಟು 20 ಪಟ್ಟು ಜಾಸ್ತಿ ಆಗುತ್ತೆ. ಅದೇ ನಮ್ಮ ಕನ್ನಡಿಗರು ವಾಸ ಹೆಚ್ಚಿಗೆ ಇರತಕ್ಕಂಥ ದಾಸರಳ್ಳಿ, ಪಶ್ಚಿಮ ವಲಯ, ಈ ವಲಯಗಳಲ್ಲಿ ನೆಲದ ಬೆಲೆ ಯಾವತ್ತಿಗೂ ಬೆಲೆ ಜಾಸ್ತಿ ಆಗಲ್ಲ. ಹೊಸ ಸ್ಟಾರ್ಟಪ್ಸ್ಗಳು ಅಲ್ಲಿ ಬರಲಿಕ್ಕಿಲ್ಲ. ಸ್ಟಾರ್ಟಪ್ಸ್ಗಳಾಗಲಿ ಇನ್ನೊಂದಾಗಲಿ ಈ ಕಡೆನೇ ಬರುತ್ತೆ. ಉದ್ಯೋಗ ಸೃಷ್ಟಿ ತನ್ನಂತಾನೆ ಆ ಕಡೆ ಆಗುತ್ತೆ. ಸಹಜವಾಗಿಯೇ ಈ ಭಾಗಗಳಲ್ಲಿ ಉತ್ತರ ಭಾರತೀಯರು, ಕನ್ನಡಿಗರು ಅಧಿಕವಾಗಿರೋದ್ರಿಂದ ಉದ್ಯೋಗಾವಕಾಶಗಳು ಅವ್ರಿಗೆ ಜಾಸ್ತಿ ಸಿಗುತ್ತೆ. ನಮ್ಮ ಕನ್ನಡಿಗರು ಅಧಿಕವಾಗಿರ್ತಕ್ಕಂಥ ಈ ಪಶ್ಚಿಮ ಮತ್ತು ದಾಸರಳ್ಳಿ ವಲಯದಲ್ಲಿ ಉದ್ಯೋಗ ಅವಕಾಶಗಳು ಕಡಿಮೆ ಇರೋದ್ರಿಂದ ತನ್ನಂತಾನೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗತ್ತೆ ಹೊರತು ಇದರಿಂದ ನೀವು ಸಾಮಾಜಿಕ ಅಸಮತೋಲನ ಆಗುತ್ತೆ, ಹಾಗೆ ಉದ್ಯೋಗ ಅಸಮತೋಲನ ಆಗುತ್ತೆ, ಹಾಗೆ ಎಲ್ಲದಕ್ಕಿಂತಲೂ ಆರ್ಥಿಕ ಅಸಮತೋಲನ ಆಗುತ್ತೆ. ಇದೆಲ್ಲದಕ್ಕಿಂತಲೂ ಪ್ರಮುಖವಾಗಿ ಕನ್ನಡಿಗರ ರಾಜಧಾನಿ, ಕರುನಾಡಿನ ರಾಜಧಾನಿ ಬೆಂಗಳೂರು ಮಹಾನಗರ ಯಾವ ಕೆಂಪೇಗೌಡರು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ನೀವು 5 ಪಾಲಿಕೆ ಏನು ಇವತ್ತು ಮಾಡಲಿಕ್ಕೆ ಕೊಟ್ಟಿದ್ದೀರಾ, ಅದರಲ್ಲಿ 2 ಪಾಲಿಕೆ ಮಾತ್ರ ಕನ್ನಡಿಗರ ಪಾಲಾಗ್ತದೆ. ಅಲ್ಲಿನ ಮೇಯರ್ ಕನ್ನಡ ಭಾಷೆಯ ಮೇಯರ್ ಅಂದರೆ ಕನ್ನಡದ್ದು ಅಂದರೆ ನಾನು ಹೇಳುವಂಥದ್ದು ಮಾತೃಭಾಷೆ ಕನ್ನಡದವರಲ್ಲ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಅಥವಾ 15 ವರ್ಷಗಳಿಗಿಂತ ಅಧಿಕವಾದಂಥ ಅವಧಿಯಿಂದ ಬೆಂಗಳೂರು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕನ್ನಡಿಗರು. ಅವರು ಕೇವಲ 2 ಪಾಲಿಕೆಗಳನ್ನು ಮಾತ್ರ ಹಿಡಿಲಿಕ್ಕಾಗತ್ತೆ. ನೀವು ಯಾವುದೇ ಕಾರಣಕ್ಕೂ ಸರ್ವಜ್ಞ ನಗರ, ಪುಲಿಕೇಶಿ ನಗರ, ಶಿವಾಜಿ ನಗರ ಸೇರುವಂಥ ಪಾಲಿಕೆಯಲ್ಲಿ ಹಿಂದೂ ಧರ್ಮೀಯರು ಮೇಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಬೊಮ್ಮನಹಳ್ಳಿ ವಲಯ ಅಥವಾ ಯಲಹಂಕ ವಲಯ, ಪೂರ್ವ ವಲಯ ಮತ್ತು ಮಹದೇವಪುರ ವಲಯಗಳ ರಚನೆ ಆಗುವಂಥ ಪಾಲಿಕೆಗಳು ಯಾವುದೇ ಕಾರಣಕ್ಕೂ ಕನ್ನಡ ಭಾಷಿಗರು ಅಲ್ಲಿ ಮೇಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಿಗರು ಅಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಏನು ಮಾಡೋಕ್ಕೆ ಕೊಟ್ಟಿದ್ದೀರಾ ನೀವು? ಇನ್ನೊಂದು ತನ್ನಂತಾನೇ ಮುಂದೆ ಏನು ಸೃಷ್ಟಿ ಆಗ್ಬೋದು ಅಂತಂದರೆ 1984ರಲ್ಲಿ ಯಾವ ರೀತಿ ಧ್ವನಿ ಎದ್ದಿತ್ತೋ ಗೋಕಾಕ್ ಚಳುವಳಿಯ ಯಶಸ್ಸಿನ ನಂತರ, ಅದೇ ರೀತಿಯ ದೊಡ್ಡದಾದಂಥ ಒಂದು ವಿಷಯ ಮೇಲೆ ತನ್ನಂತಾನೇ ಬರುತ್ತೆ, ಮುಂಚೂಣಿಗೆ ಬರುತ್ತೆ. ಏನು ಅಂತಂದರೆ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅನ್ನೋ ಮತ್ತೊಮ್ಮೆ ಕೂಗು. 100ಕ್ಕೆ 100 ಈ 3 ಪಾಲಿಕೆಗಳು ಸಹಜವಾಗಿಯೇ ಬೇರೆ ಭಾಷೆಗರ ಪಾಲಾದ ನಂತರ ಸಹಜವಾಗಿಯೇ ಈ ಕೂಗು ಬರೋದು ಮುಂದಿನ ದಿನಗಳಲ್ಲಿ ಏನು ಬೇಕಾದ್ರೂ ಆಗುವಂಥ ಅವಕಾಶ ಇರುತ್ತೆ. ಇಂಥ ಅವಾಂತರಗಳಿಗೆ ಇವರೆಲ್ಲ ಏನು ಇವತ್ತು ಅನುವು ಮಾಡಿಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಅದು ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥದ್ದು, ಕನ್ನಡಿಗರನ್ನು ಮೂಲೆಗುಂಪು ಮಾಡುವಂಥದ್ದು, ಕನ್ನಡಿಗರನ್ನು ಅನಾಥರನ್ನಾಗಿ ಮಾಡೋವಂಥದ್ದು. ಎಲ್ಲದಕ್ಕಿಂತಲೂ ಕೆಂಪೇಗೌಡರ ಆಶಯಗಳಿಗೆ
ಕೊಳ್ಳಿಯನ್ನು ಇಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾಯಿದೆ. ಅದರ ಮೊದಲಿಂದ ಕೂಡ ಕೆಂಪೇಗೌಡರ ಒಂದು ಮೇಲೆ ಒಂದು ದ್ವೇಷದ ಮನೋಭಾವ ಇಟ್ಕೊಂಡು ಅವ್ರು ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅವ್ರು ಹೇಳಿಕ್ಕಾಗಲ್ಲ. ಬೆಂಗಳೂರು ಮಹಾನಗರದ 5 ಪಾಲಿಕೆಯಲ್ಲಿ ನಾಳೆ ದಿವಸ ಅವ್ರಿಗಿರ್ತಕ್ಕಂಥ ಒಂದು ಭಾವನೆಗಳು, ಅಲ್ಪಸಂಖ್ಯಾತರ ಅತೀವಾದಂಥ ತುಷ್ಟೀಕರಣ. ನಾಳೆ ಹೇಳೋಕ್ಕಾಗಲ್ಲ, ಒಂದು ಭಾಗವನ್ನು ಟಿಪ್ಪು ಸುಲ್ತಾನ್ ಮಹಾನಗರ ಪಾಲಿಕೆ ಅಂತ ಇಟ್ಟರೂ ಕೂಡ ಅದರಲ್ಲಿ ಅತಿಶಯೋಕ್ತಿ ಇಲ್ಲ. ಅಂತಹ ಒಂದು ಅವರ ನಡೆಯನ್ನು, ಯಾಕಂದರೆ ಅವ್ರು ಹೇಳಿ ಕೇಳಿ ಒಂದು ಹಿಟ್ಲರ್ ರೀತಿಯ ಆಡಳಿತವನ್ನು, ಸರ್ವಾಧಿಕಾರಿ ಧೋರಣೆಯ ಮನೋಭಾವ ಇರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಮತದಾರನ ಹೆಚ್ಚಿಸ್ಕೊಳ್ಳೋಕ್ಕೆ, ತಮ್ಮ ಮತ ಬ್ಯಾಂಕನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಆ ರೀತಿ ಮಾಡೋವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಿಂದೆ ಕೂಡ 3 ಪಾಲಿಕೆಗೆ ಏನೇನು ಹೆಸರಿಡಕ್ಕೆ ಕೊಟ್ಟಿದ್ರು ಅನ್ನೋದು ನೀವು ನೋಡಿದಾಗ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆ ನಿಟ್ಟಿನಲ್ಲಿ ನನಗೆ ಒಂದು ಆಶ್ಚರ್ಯ ಆಗಿರೋವಂಥದ್ದು, ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯ ವಿಧೇಯಕವನ್ನು ಇವರು ಏನು ಮಂಡಿಸಬೇಕು ಅಂಥೇಳಿ ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ತಂದಿದ್ದಾರೆ. ವಿಧಾನ ಪರಿಷತ್ತಲ್ಲಿ ತರಲಿಕ್ಕೆ ಅದನ್ನು ಅನುಮೋದನೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ವಿಧಾನ ಪರಿಷತ್ ಸದಸ್ಯರು ಅಧಿಕವಾಗಿರೋದ್ರಿಂದ ಅಲ್ಲಿ ಆ ವಿಧೇಯಕ ನನ್ನ ಪ್ರಕಾರ ಅಲ್ಲಿ ಅನುಮೋದನೆಗೆ ಸಾಧ್ಯ ಇಲ್ಲ. ಆದರೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗೋಕ್ಕೆ ಅವಕಾಶ ಇದೆ. ಆದರೆ ಇದೇ ಅವಧಿಯಲ್ಲಿ ಆಗುತ್ತೋ ಅಥವಾ ಮುಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಮಾಡ್ತಾರಾ ಅನ್ನೋದಾದರೆ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆ ಮಾತ್ರ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗರು ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ಈ ನಮ್ಮ ಕೆಂಪೇಗೌಡರ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ಬೆಂಗಳೂರು ಮಹಾನಗರದ ನಾಗರಿಕರು, ಬೆಂಗಳೂರು ಮಹಾನಗರದ ಮೂಲ ನಿವಾಸಿಗಳು ಇವರೆಲ್ಲ ಇದರ ವಿರುದ್ಧ ಎಚ್ಚೆತ್ಕೊಂಡು ಹೋರಾಟ ಮಾಡಬೇಕು. ದುರಂತ ಅಂದರೆ ಇವರು ವಿಧೇಯಕವನ್ನು ಮಂಡಿಸ್ತೀವಿ ಅಂತೇಳಿ ಈಗಾಗಲೇ ವಿಧೇಯಕದ ಪ್ರತಿಯನ್ನು ಈಗಾಗಲೇ ಎಲ್ಲ ರಾಜ್ಯ ಸರ್ಕಾರದ ಸರ್ಕಾರಿ ಆದೇಶವನ್ನು, ಗೆಜೆಟ್ ನೋಟಿಫಿಕೇಷನನ್ನು ಏನು ಮಾಡಿದ್ದಾರೆ, ಗೆಜೆಟ್ ಅಧಿಸೂಚನೆಯನ್ನು ಏನು ಮಾಡಿದ್ದಾರೆ, ಅದನ್ನು ನೋಡಿದ ತಕ್ಷಣ ಬೇರೆ ಬೇರೆ ಸಣ್ಣ ಸಣ್ಣ ಕಾರಣಗಳಿಗೆಲ್ಲ ಬೀದಿಗೆ ಬರುವಂಥ ಕನ್ನಡ ಪರ ಹೋರಾಟಗಾರರು ಯಾತಕ್ಕೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಅಂತ ನೋಡಿದಾಗ ಎಲ್ಲ ಒಂದು ಕಡೆ ಅವರು ಕೂಡ ಸರ್ಕಾರದ ಕೈಗೊಂಬೆ ಆಗೋಗ್ಬಿಟ್ಟಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಟಗಳು ಮಾಡುವಂಥ ದಿಕ್ಕಿನಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಹಿಂದಿನಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂಥ ಅವಧಿಯಲ್ಲಿದ್ದಂಥ ಈ ರೀತಿಯ ಹೋರಾಟದ ಮನೋಭಾವ ಎಲ್ಲೂ ಕಾಣಿಸ್ತಾ ಇಲ್ವಾ ಅಂತ ನೋಡಿದಾಗ ನಿಜಕ್ಕೂ ನಿರಾಶೆ ಆಗುತ್ತೆ. ಎಲ್ಲೋ ಒಂದು ಕಡೆ ಪಾಪ ವಾಟಾಳ್ ನಾಗರಾಜ್ ಅಂತವ್ರು ಹೋರಾಟ ಮಾಡ್ತಾರೆ ಹೊರತು ಪರಿಣಾಮಕಾರಿಯಾಗಬೇಕು ಅಂತಂದರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಬಗ್ಗೆ ಒಂದು ಬಿಸಿ ತಟ್ಟತ್ತೆ ಅಂತ ನನ್ನ ಅತ್ಯಂತ ಸ್ಪಷ್ಟವಾದಂಥ ಮಾತುಗಳು. ಹಾಗಾಗಿ ಅತ್ಯಂತ ಅವೈಜ್ಞಾನಿಕವಾಗಿರ್ತಕ್ಕಂಥ ಮತ್ತು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಮಹಾನಗರವನ್ನು ವಿಭಜನೆ ಮಾಡ್ತಾ ಇರ್ತಕ್ಕಂಥ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅನ್ನೋ ಹೆಸರಿನಲ್ಲಿ 5 ಭಾಗಗಳನ್ನಾಗಿ ಮಾಡಿ ತಮ್ಮ ಅಕ್ರಮ ಆಸ್ತಿಗಳನ್ನೆಲ್ಲ ಸಕ್ರಮಗೊಳಿಸ್ಕೊಂಡು 1ಕ್ಕೆ 20 ಪಟ್ಟು ಹೆಚ್ಚು ಹಣ ಬರೋ ರೀತಿಯಲ್ಲಿ, ನೆಲದ ಬೆಲೆ ಬರೋ ರೀತಿಯಲ್ಲಿ ಏನು ಒಂದು ದೊಡ್ಡ ಒಂದು ಸಂಚನ್ನು ರೂಪಿಸ್ಕೊಂಡಿದ್ದಾರೆ. ಆ ಸಂಚಿನ ಪ್ರತಿಫಲವೇ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಇವ್ರು ಮಾಡೋಕ್ಕೆ ಹೊರಟಿರೋಂಥದ್ದು. ಅದು ಜೊತೆಗೆ ಕನ್ನಡಿಗರೇನು ಇವತ್ತು ಅನಾಥರಾಗ್ತಾರೆ. ಇದನ್ನೆಲ್ಲ ಮನಗಂಡು ಸಾರ್ವಜನಿಕರು, ವಿಶೇಷವಾಗಿ ಕನ್ನಡಿಗರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲು ಮಾಡ್ತಾಯಿದ್ದೀನಿ. ಇದರಲ್ಲಿರ್ತಕ್ಕಂಥ ಅವೈಜ್ಞಾನಿಕ ವಿಷಯಗಳು, ಆರ್ಥಿಕ ಸಮತೋಲನ ಹೇಗಾಗತ್ತೆ ಅನ್ನೋ ಒಂದು ವಿಷಯವನ್ನು ನ್ಯಾಯಾಲಯಕ್ಕೆ ನಾನು ಮನವರಿಕೆ ಮಾಡಿಕೊಡುವಂಥ ನಮ್ಮ ವಕೀಲರ ಮೂಲಕ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಎಲ್ಲೋ ಒಂದು ಹೋರಾಟ ಸಾಲದು, ಇಂಥ ಸಾವಿರಾರು ಹೋರಾಟಗಳು ರೂಪುಗೊಳ್ಳಬೇಕು. ವಿಶೇಷವಾಗಿ ಎಲ್ಲ ಕನ್ನಡ ಪರ ಹೋರಾಟಗಾರರು ತಮ್ಮಲ್ಲಿರ್ತಕ್ಕಂಥ ಹೊಟ್ಟೆ ಹುರಿಯ ಅಥವಾ ಒಬ್ಬರು ನೋಡಿದ್ರೆ ಒಬ್ಬರು ಆಗದೇ ಇರುವಂಥ ಮನೋಭಾವವನ್ನು ತೊರೆದು ಒಟ್ಟಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ದೊಡ್ಡ ಮಟ್ಟಕ್ಕೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದಾಗ ಮಾತ್ರ ಸರ್ಕಾರದ ಈ ಒಂದು ಅವಾಂತರ ಮತ್ತು ಅವೈಜ್ಞಾನಿಕವಾದಂಥ ಇಂಥ ಒಂದು ನಿರ್ಧಾರ, ಎಲ್ಲದಕ್ಕಿಂತಲೂ ಅವರ ಸ್ವಾರ್ಥಪರವಾದಂಥ ಒಂದು ನಿರ್ಧಾರ ಒಂದು ನಿಲ್ಲಕ್ಕೆ ಸಾಧ್ಯ ಇದೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಹಿಂದೆ BJP ಸರ್ಕಾರ ಇದ್ದಾಗ BBMP ಚುನಾವಣೆ ಮಾಡಬೇಕಾಗಿತ್ತು. ಈಗಿರೋ 198ರ ಬದಲಿಗೆ 243 ವಾರ್ಡ್ಗಳನ್ನಾಗಿ BJP ಸರ್ಕಾರ ಮಾಡಿತ್ತು. ನಂತರ ಚುನಾವಣೆಯ ನಂತರ ಸರ್ಕಾರ ಬದಲಾಯಿತು, ಕಾಂಗ್ರೆಸ್ ಸರ್ಕಾರವೂ ಸಹ 225 ವಾರ್ಡ್ಗಳಾಗಿ ಮರುವಿಂಗಡಣೆ ಮಾಡಿತು. ಈಗ ಚುನಾವಣೆ ಮತ್ತೊಮ್ಮೆ ಆಗಬೇಕಾಗಿತ್ತು, ಮತ್ತು ವಿಳಂಬ ಆಯಿತು. ಈ 243, 225 ಮತ್ತು ಈ ಹಿಂದಿನ 198 ಮೂರಕ್ಕೂ ಹೊರತುಪಡಿಸಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ದರ ನಿಜವಾದ ಉದ್ದೇಶ, ಹಿಡನ್ ಅಜೆಂಡಾ, ಬರೀ ರಿಯಲ್ ಎಸ್ಟೇಟಾ ಅಥವಾ ಮತ್ತೆ ಬೇರೆ ಏನಾದರೂ ಇದೆಯಾ? ಅಲ್ಲ, 3-4 ಉದ್ದೇಶಗಳನ್ನು ಈಗಾಗಲೇ ಹೇಳಿದಾಗೆ, ಒಂದು ಮೊದಲನೇದಾಗಿ ಅವರ ಅಕ್ರಮ ಆಸ್ತಿಗಳನ್ನು ಈ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಡಿ ಪ್ರದೇಶದಿಂದ, BBMP ಗಡಿ ಪ್ರದೇಶದಿಂದ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನೇನು ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅದೆಲ್ಲ ಒಂದಕ್ಕೆ 10 ಪಟ್ಟು ಜಾಸ್ತಿ ದರ ಜಾಸ್ತಿ ಆಗುತ್ತೆ. ಆ ಒಂದು ದುರಾಶೆಯ ಜೊತೆಗೆ BBMPಯನ್ನು ಇವರು ಇವತ್ತೇನು 400 ವಾರ್ಡ್ಗಳಾಗಿ ಮಾಡಕ್ಕೆ ಕೊಟ್ಟಿದ್ದಾರೆ. 400 ವಾರ್ಡ್ಗಳು ಅಂತಂದರೆ ನೀವು
ನೀವು ಲೆಕ್ಕ ಹಾಕೊಳ್ಳಿ, ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ಗಿಂತಲೂ ಕಡೆ ಇರ್ತದೆ. ಮತದಾರ ಸಂಖ್ಯೆ 10,000 ಕೂಡ ಇರಲ್ಲ. ಇವತ್ತು 40,000 ರಿಂದ 45,000 ಮತದಾರರು ಸರಾಸರಿ ಇರುವಂಥದ್ದು. 10,000 ಕೇಳಿಸ್ತಾರೆ. ಒಂದು ಮಳವಳ್ಳಿ ಮುನ್ಸಿಪಲ್ ಕಾರ್ಪೊರೇಷನು, ಶ್ರೀರಂಗಪಟ್ಟಣ ಮುನ್ಸಿಪಲ್ ಕಾರ್ಪೊರೇಷನು, ಪಾಂಡವಪುರ ಈ ರೀತಿಯ ಮಟ್ಟಕ್ಕೆ ಬೆಂಗಳೂರನ್ನು ತೊಗೊಂಡೋಗೋ ಅಂಥ ಒಂದು ದೊಡ್ಡ ಸಂಚನ ಇವ್ರು ಮಾಡ್ತಾ ಇರೋವಂಥದ್ದು. ಆದರೆ ಸಹಜವಾಗಿ ಒಂದು ಅಧಿಕಾರದಲ್ಲಿರ್ತಕ್ಕಂಥವ್ರು ನಮ್ಮ ಮೊದಲು ಇದಕ್ಕೆ ನೇರವಾಗಿ ಇಷ್ಟೆಲ್ಲ ಇವತ್ತು ಅವಾಂತರ ಆಗ್ತಾ ಇದೆ ಅಂದರೆ ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ನಮ್ಮ ಸರ್ಕಾರ ನಡ್ಕೊಂಡಂಥ ರೀತಿ 2020 ಸೆಪ್ಟೆಂಬರ್ 10ಕ್ಕೆ ಏನು 2015-20 ಅವಧಿ ಮುಗಿದ್ರೆ 6 ತಿಂಗಳೊಳಗೆ ಚುನಾವಣೆ ನಡೆಸಬೇಕು. ನಮ್ಮ ಸಂವಿಧಾನ, ಭಾರತ ಸಂವಿಧಾನದ 74th ಅಮೆಂಡ್ಮೆಂಟ್ 74ನೇ ತಿದ್ದುಪಡಿ ಅನುಸಾರವಾಗಿ ಯಾವುದೇ ಒಂದು ಸ್ಥಳೀಯ ಸಂಸ್ಥೆಯಲ್ಲಿ 6 ತಿಂಗಳಿಗಿಂತ ಹೆಚ್ಚು ಅಧಿಕಾರಿಗಳು ಆಡಳಿತ ನಡೆಸೋಂಗಿಲ್ಲ, ಆಡಳಿತಾಧಿಕಾರಿಗಳು ಆಡಳಿತ ನಡೆಸೋಂಗಿಲ್ಲ. ಇದು 74th ಅಮೆಂಡ್ಮೆಂಟು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ. ಅದಕ್ಕೆ ವಿರುದ್ಧವಾಗಿ ಇವರೇನು ಮಾಡ್ತಾರೆ, ಎಲ್ಲ ಶಾಸಕರು ಒಂದಾಗಿ ಬೇರೆ ಬೇರೆ ಕಾರಣಗಳಿಗೆ, ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ, ಅನುದಾನಗಳೇನು ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದ ನಗರೋತ್ಥಾನ ನವನಗರೋತ್ಥಾನ ಅನುದಾನ ಸಾವಿರಾರು ರೂಪಾಯಿ ಕೋಟಿ ಬರುತ್ತೆ. ಎಲ್ಲ ಒಂದು ಕಡೆ ಕಾರ್ಪೊರೇಟರ್ಸ್ ಇದ್ದರೆ ಆ ಪಾಲ ಅದರಲ್ಲೂ 1% 2% ಅವ್ರಿಗೆ ಹೋಗ್ಬಿಡತ್ತಲ್ಲ ಒಂದು ದುರಾಸೆಯಿಂದ ಈ ಚುನಾವಣೆ ಮುಂದಕ್ಕೆ ಹಾಕಿರೋದು ಬಿಟ್ಟರೆ ಬೇರೆ ಏನಿಲ್ಲ, ಇದರಿಂದ ಸಾಧಿಸಿದ್ದೇನಿಲ್ಲ. ಆದರೆ ಅದರ ಅರಿವು ಇವತ್ತು ಎಲ್ಲರಿಗೂ ಆಗಿದೆ, ಅವರು ಎಲ್ಲ ಶಾಸಕರಿಗೂ ಆಗಿದೆ. ಆದರೆ ಅವತ್ತು 2 ವರ್ಷಗಳ ಕಾಲ ತಳ್ಳಿದ್ರು. ಅದಾದ ನಂತರ ಎಲ್ಲರೂ ಒಂದಾಗಿ, ಎಲ್ಲ ಇಂಪಾರ್ಷಿಯಲ್ ಆಫ್ ಪಾರ್ಟಿ, BJP, ಕಾಂಗ್ರೆಸ್, JDS ಎಲ್ಲ ಶಾಸಕರು ಒಬ್ಬರು ಸುರೇಶ್ ಕುಮಾರ್ ಹೊರತುಪಡಿಸಿದ್ರೆ ಮಿಕ್ಕಿದವ್ರು ಎಲ್ಲರೂ ಇದಕ್ಕೆ ವಿರೋಧನೇ ಇಲ್ಲದೆ ಎಲ್ಲ ಚುನಾವಣೆಯನ್ನು ಮುಂದೂಡಲಿಕ್ಕೆ ಎಲ್ಲರೂ ತಮ್ಮ ಎಷ್ಟು ಸಾಧ್ಯನೋ ಅಷ್ಟು ಸಹಕಾರವನ್ನು ಕೊಟ್ಟು, ಮುಕುಲ್ ರೋಟಕೇನೋ ಒಬ್ಬ ಅಡ್ವೊಕೇಟು, ದೇಶದ ನಂಬರ್ 1 ಅಡ್ವೊಕೇಟನ್ನು ಇಟ್ಕೊಂಡು ಅವರಿಗೆ ಗಂಟೆಗೆ ಒಂದು ಹಿಯರಿಂಗಿಗೆ 75 ಲಕ್ಷ ರೂಪಾಯಿ ದೊಡ್ಡ ಮಟ್ಟದ ಹಣವನ್ನು ಅವರು ಕೊಟ್ಟು ಚುನಾವಣೆಯನ್ನು ಮುಂದೂಡಲಿಕ್ಕೆ 3 ಜನ ಶಾಸಕರು, ನಮ್ಮ ಶಾಸಕರಿಬ್ಬರು, ಕಾಂಗ್ರೆಸ್ ಪಕ್ಷದ ಶಾಸಕರೊಬ್ಬರು ಹಾಲಿ ಸಚಿವರಾಗಿದ್ದಾರೆ, ಅವರ ನೇತೃತ್ವದಲ್ಲಿ ಒಂದು ತಂಡ ರೆಡಿಯಾಗಿ ಆ ಚುನಾವಣೆಗಳನ್ನು ಮುಂದೂಡಿಸ್ಲಿಕ್ಕೆ ಅಂತ ಹೋಗೋದ್ರಲ್ಲಿ ಯಶಸ್ವಿಯಾದರು. ಆದರೆ ಕಾನೂನು ಹೋರಾಟ ಕೇವಲ ಬರೀ ಎಲ್ಲೋ ಒಂದು ಕಡೆ NR ರಮೇಶ್ ಇನ್ನೊಬ್ರು ಅವ್ರಿಗೆ ಸೀಮಿತ ಅಲ್ಲ. ಈ ಪಾಲಿಕೆ ಚುನಾವಣೆ ಸಂಬಂಧಪಟ್ಟಾಗೆ ನಡಿಲೇಬೇಕಾಗಿರುವಂಥ ಅನಿವಾರ್ಯತೆ ಇರೋದ್ರಿಂದ ಎಲ್ಲರೂ ಹೋಗಬೇಕಾಯ್ತು. ಆದರೆ ಎಲ್ರಿಗೂ ಏನು ಭಯ ಆಯಿತು ಅಂದರೆ, ನಾವು ನ್ಯಾಯಾಲಯಕ್ಕೆ ಹೋಯ್ತು ಅಂದರೆ ನಮಗೆ ನಾಳೆ ಟಿಕೆಟ್ ಕೊಡೋದಿಲ್ಲ, ನಮ್ಮ ಪಾರ್ಟಿ ಲೀಡರ್ಗಳು ನಮ್ಮ ಮೇಲೆ ಕಣ್ಣಾಕ್ಬಿಡ್ತಾರೆ, ಈ ರೀತಿಯ ಒಂದು ಅಂಜಿಕೆಯಿಂದ ಯಾರು ನ್ಯಾಯಾಲಯಕ್ಕೆ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ನಾನು ಈಗಾಗಲೇ ಹೇಳಿದಾಗೆ ಅದು ಇವತ್ತು 4 ವರ್ಷ ಸಂಪೂರ್ಣ ಆಗಿಬಿಟ್ಟಿದೆ. ಅದನ್ನು ಇವರು ಇದು ಮಾಡಬೇಕಾಗಿತ್ತು ಹೊರತು ನಮ್ಮದು 198ರಿಂದ 243 ವಾರ್ಡ್ಗಳಿಗೆ ಮಾಡಿದ್ರು. ಅದು ಚುನಾವಣೆ ಮಾಡಬೇಕು ಅಂತ ಅಲ್ಲ, ಅದನ್ನು ಕೂಡ ಚುನಾವಣೆ ಮುಂದೂಡೋ ಒಂದು ಭಾಗವಾಗಿ ಅದನ್ನು ಮಾಡಿದ್ದು. ಅದಾದಮೇಲೆ 243 ಮಾಡ್ಬೋದಾಗಿತ್ತು, ಅವಕಾಶ ಇತ್ತು, ಅದನ್ನು ಮುಂದಕ್ಕೆ ಹಾಕಿದ್ರು. ಆದರೆ ಅವ್ರು ಅಂದ್ಕೊಂಡ ರೀತಿಯಲ್ಲಿ ಸರ್ಕಾರ ಬಂದಿಲ್ಲ, ಸರ್ಕಾರ ಬದಲಾಯಿತು. ಇವರು ಅದನ್ನು 243 225 ಮಾಡಿದ್ರು. 225 ಮಾಡಿ, ಆದರೆ ಇವರು ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಏನಾದರೂ ಈ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸ್ವಲ್ಪ ಆದರೂ ಏನಾದರೂ ತಲೆ ಬುದ್ಧಿ ಅಂತ ಏನಾದ್ರು ಇದ್ದಿದ್ರೆ, ಅವರು ಸರ್ಕಾರ ಬಂದಾಗಲೇ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡೋಕ್ಕೇನು ಹೊರಟಿದ್ರು, ಆ ಸಂದರ್ಭದಲ್ಲೇ BBMP ಚುನಾವಣೆ ನಡೆಸ್ಬಿಟ್ಟಿದ್ರೆ ಅವ್ರಿಗೆ ಕನಿಷ್ಠ 100 ಸ್ಥಾನ ಸಿಕ್ಕಿರೋದು, ಅಷ್ಟಂತೂ ಗ್ಯಾರಂಟಿ. ಆದರೆ ಅದರಲ್ಲೂ ಕೂಡ ಅವರು ಏನು ಮಾಡಿದ್ರು, ಶಾಸಕರ ಒತ್ತಡಗಳಿಗೆ ಪಕ್ಷಾತೀತವಾಗಿ ಎಲ್ಲ ಶಾಸಕರ ಒತ್ತಡಗಳಿಗೆ ಮಣದಂಥ ಸರ್ಕಾರ ಅದನ್ನು ಕೂಡ ಮುಂದೂಡಾಯಿತು. ಮುಂದೂಡುವಂಥ ಕೆಲಸವನ್ನು ಮಾಡಿತು. ಈಗ ಚುನಾವಣೆ ಯಾಕಂದರೆ ಇವತ್ತು ನ್ಯಾಯಾಲಯದ ಕದ 3 ಜನ ತಟ್ಟಿರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ನ್ಯಾಯಾಲಯದ ಆದೇಶ ಬರ್ಬೋದು. ಅದು ಬಂದರೆ ತಿರ್ಗಾ ಸರ್ಕಾರ ಇಕ್ಕಟ್ಟು ಸಿಕ್ಕಾಕೋಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು GBAನ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಧೇಯಕವನ್ನು ತಂದಿರೋದು. ಅದು ಕೂಡ ಪ್ರಮುಖವಾದಂಥ ಕಾರಣ. ಇದೆಲ್ಲರ ಜೊತೆಗೆ ಚುನಾವಣೆ ನಡೆಸಲಿಕ್ಕೆ ಸರ್ಕಾರ ತಯಾರಾಗಿಲ್ಲ. ನಾನು ಈಗಾಗಲೇ ಹೇಳಿದಾಗೆ ಗ್ಯಾರಂಟಿ ಯೋಜನೆಗಳು ಬೆಂಗಳೂರು ಮಹಾನಗರದಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಇರೋದ್ರಿಂದ ಅದು ಕೂಡ ಒಂದು ಕಾರಣ. ಈ 3 ಕಾರಣಗಳನ್ನ ಇಟ್ಕೊಂಡು ಇವತ್ತು ಸರ್ಕಾರ ಮಾಡಿಕೊಟ್ಟಿರೋದು. ಆದರೆ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕಾಗಿರೋದು, ಮುಂದೆ ಇನ್ನು 100 ವರ್ಷ ಆಗಲಿ 1000 ವರ್ಷ ಆಗಲಿ ಎಷ್ಟೇ ದಶಕಗಳಾದರೂ ಬೆಂಗಳೂರಿನ ನಾಗರಿಕರಿಗೆ ಒಂದು ಉತ್ತರ ಕೊಡಬೇಕಾಗ್ತದೆ. ಯಾತಕ್ಕೆ ನೀವು ಬೆಂಗಳೂರು ಮಹಾನಗರವನ್ನು ಅತ್ಯಂತ ಒಂದು ಅಖಂಡ ಬೆಂಗಳೂರು ಮಹಾನಗರವನ್ನು ಒಡೆಯುವಂಥ ಕೆಲಸ ಮಾಡಿದ್ರಿ ಅನ್ನೋ ಒಂದು ಉತ್ತರಕ್ಕೆ ಅವ್ರ ಜೀವನ ಪೂರ್ತಿ ಉತ್ತರ ಕೊಡಬೇಕಾಗತ್ತೆ. ಕೇವಲ ಅವ್ರ ಜೊತೆ ಅವ್ರ ಹಿಂದೆ ಎಷ್ಟೇ ಜನ ಈ ಒತ್ತಡದ ಹಿಂದೆ ಇರ್ಬೋದು, ಆದರೆ ಅಂತಿಮವಾಗಿ ಉತ್ತರ ಕೊಡಬೇಕಾಗಿರೋವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಕೊಡಬೇಕಾಗತ್ತೆ. ಈಗಲೂ ಕಾಲ ಮಿಂಚಿಲ್ಲ. ಕೆಂಪೇಗೌಡರು ದೊಡ್ಡ ಕನಸನ್ನು ಏನು ಇಟ್ಕೊಂಡು ಬೆಂಗಳೂರು ಮಹಾನಗರವನ್ನು ನಿರ್ಮಾಣ ಮಾಡಿದ್ರು, ಆ ಕನಸಿಗೆ ನೀವು ನೀರನ್ನು ಎರೆಯೋ ಕೆಲಸ ಮಾಡಿ ಹೊರತು ಆ ಕನಸಿಗೆ ಬೆಂಕಿ ಹಚ್ಚೋ ಕೆಲಸವನ್ನು ನೀವು ಮಾಡಬೇಡಿ. ಆ ಮೂಲಕ ಕೆಂಪೇಗೌಡರ ಆತ್ಮಕ್ಕೆ ಶಾಂತಿ ಇಲ್ಲದೆ ಇರೋ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಮೂಲ ಬೆಂಗಳೂರಿನ ನಿವಾಸಿಗಳ ಆಶೋತ್ತರಗಳಿಗೆ ನೀವು ಕೊಳ್ಳಿ ಇಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯನವ್ರನ್ನ ಮನವಿ ಮಾಡ್ಕೊಳ್ತೀನಿ. ಆದರೆ ನೀವು ಇಂಥ ಎಷ್ಟೇ ಕಾನೂನು ಬಾಹಿರವಾದಂಥ ಕೆಲಸಗಳನ್ನು ಮಾಡಿದ್ರು ಕೂಡ ನಮ್ಮಂಥ ಹೋರಾಟಗಾರರು ಅದನ್ನು ಪ್ರಶ್ನೆ ಮಾಡಿ ಅದನ್ನು ನಿಮ್ಮ ವಿರುದ್ಧ ಕಾನೂನು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿರ್ತೀವಿ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಅವರಿಗೆ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗಿದ್ದರೆ ಕೆಂಪೇಗೌಡರು ಅತ್ಯಂತ ಚೊಕ್ಕಟ್ಟಾಗಿ ಅಂದರೆ
ಕೆಂಪೇಗೌಡರು ಕಟ್ಟಿದಂತಹ ಐತಿಹಾಸಿಕ ಬೆಂಗಳೂರು ನಗರವನ್ನು ಒಡೆಯೋದಕ್ಕೆ ಏನು ಸಂಚು ಆಗ್ತಾ ಇದೆ, ಇದರ ವಿರುದ್ಧ ಹೋರಾಟದ ಸ್ವರೂಪ ಹೇಗಿರಬೇಕು, ಯಾರ್ಯಾರು ಈ ಹೋರಾಟದ ಸ್ವರೂಪದಲ್ಲಿ ಭಾಗಿಯಾಗಬೇಕು ಅಂತ ನಿಮಗನ್ಸುತ್ತೆ? ಎಲ್ಲ ಬೆಂಗಳೂರಿನ ನಾಗರಿಕರು, ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳ ನಾಗರಿಕರು, ಕೆಂಪೇಗೌಡರ ಬಗ್ಗೆ ಅಭಿಮಾನ ಇರತಕ್ಕಂಥ ಪ್ರತಿಯೊಬ್ಬರು, ಅದಕ್ಕಿಂತಲೂ ಎಲ್ಲದಕ್ಕಿಂತಲೂ ವಿಶೇಷವಾಗಿ ಕನ್ನಡ ಪರ ಹೋರಾಟಗಾರರು, ಅದರಲ್ಲಿ ಎಲ್ಲ ಆ ವೇದಿಕೆ ಈ ವೇದಿಕೆ ಅಂತ ಎಲ್ಲ ಹೋರಾಟಗಾರರು ಒಂದಾಗಿ ಅವರವರ ವೈಮನಸ್ಯವನ್ನು ಮರೆತು ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ಇದು 100ಕ್ಕೆ 100 ಸಾಧ್ಯ ಆಗತ್ತೆ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಅಂಥ ಪರಿಸ್ಥಿತಿಲಿ ಇವತ್ತಿನ ಕನ್ನಡ ಪರ ಹೋರಾಟಗಾರರು ನಡ್ಕೊಳ್ತಾರಂಥ ರೀತಿ, ಕನ್ನಡ ಹೋರಾಟಗಳು ಹೋಗ್ತಾ ಇರೋಂಥ ಹಾದಿ, ನಾವು ಕೂಡ ಕನ್ನಡ ಪರ ಹೋರಾಟಗಳಿಂದನೇ, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದನೇ ನಾವು ಒಂದು ನಾಯಕತ್ವನ ಬೆಳೆಸ್ಕೊಂಡು ರಾಜಕಾರಣಕ್ಕೆ ಬಂದಿರೋವಂಥದ್ದು. ಅಂತಹ ಹೋರಾಟಗಳು ಇವತ್ತಿನ ದಿನದಲ್ಲಿ ಸಿಗತ್ತಾ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಹೋರಾಟಗಳು ಕರೆ ಕೊಟ್ಟಾಗ 100, 200 ಅಥವಾ ಗರಿಷ್ಠ ಅಂತಂದರೆ 1000 ಜನ ಸೇರುವಂಥ ಇದು. ಆದರೆ ನೀವು 90ರ ದಶಕದಲ್ಲಿ ನೋಡಿದಾಗ ಯಾರೇ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಾಗೆ ವಾಟಾಳ್ನವರು ಯಾರೇ ಒಂದು ಹೋರಾಟಕ್ಕೆ ಕರೆ ಕೊಟ್ಟರೆ 10,000 ಜನ ಸೇರ್ತಾ ಇದ್ದಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ಜನರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು. ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ, ಸುತ್ತಮುತ್ತಲ ಪ್ರದೇಶಗಳಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಈ ಒಂದು ವಿಭಜನೆಯಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಅರಿವು ಮೂಡಿಸೋಂಥ ಒಂದು ಸಾಮಾಜಿಕ ಅರಿವು ಮೂಡಿಸೋಂಥ ಒಂದು ಪ್ರಯತ್ನ ಆಗಬೇಕು. ಅದ್ರ ಜೊತೆಗೆ ಹೋರಾಟಗಳು ಅತ್ಯಂತ ಪರಿಣಾಮಕಾರಿಯಾಗಿ ರೂಪುಗೊಳ್ಳಬೇಕು. ಆಗ ಮಾತ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು NR ರಮೇಶ್ ಅವರೇ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಧೇಯಕದ ಬಗ್ಗೆ ಸವಿಸ್ತಾರವಾಗಿ ವೀಕ್ಷಕರಿಗೆ ಮತ್ತು ಬೆಂಗಳೂರು ಮೂಲ ನಿವಾಸಿಗಳಿಗೆ ಮತ್ತು ಹೋರಾಟದ ಸ್ವರೂಪ ಮತ್ತು ಇದರ ಒಳಸಂಚಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.